ಹಲೋ ಗೈಸ್, ಎಲ್ಲರಿಗೂ ಭರತ್ ಬರ್ಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನು ನೋಡ್ತೀರಾ, ಇವತ್ತು ನಮ್ಮ ಚಿತ್ರದುರ್ಗದ ಮದಕರಿ ಸರ್ಕಲ್ ಏನಿದೆಯಲ್ಲ, ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ಡೆಕೋರೇಷನ್ ಮಾಡ್ತಿದ್ದಾರೆ. ನೀವು ನೋಡ್ತಿರ್ಬೋದು, ಎಲ್ಲ ಆಲೆ ವರ್ಕ್ ಎಲ್ಲ ನಡೀತಿದೆ, ಪ್ರೊಸೆಸಿಂಗು. ಪ್ರತಿ ವರ್ಷ ನಮ್ಮ ಹಿಂದೂ ಮಹಾಗಣಪತಿಯ ಒಂದು ಶೋಭಾಯಾತ್ರೆಗೆ ಎಲ್ಲ ನಮ್ಮ ನಗರಗಳು ಏನಿದಾವಲ್ಲ, ಎಲ್ಲ ಸರ್ಕಲ್ಗಳು ಏನಿದಾವಲ್ಲ, ಅವಷ್ಟು ಕೂಡ ಒಂಥರ ಡಿಸೈನ್ ಆಗಿ ರೆಡಿ ಆಗ್ತವೆ. ಒಂದೊಂದು ಇದರಲ್ಲಿ ಒಂದು ಓಸರಿ ಲಿಂಗ ಮತ್ತು ಇದು ಏನು ಈಶಾ ಫೌಂಡೇಶನ್ ಏನಿರೋದಲ್ಲ ಆ ಥರ, ಮತ್ತು ಇಲ್ಲಾಂದರೆ ಒಟ್ಟು ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಚಿತ್ರದುರ್ಗ ಒಂದೊಂದು ಅವತಾರ ನಮ್ಮ ಸರ್ಕಲ್ಗಳಿಗೆ ಕೊಟ್ಕೊತ ಹೋಗುತ್ತೆ. ಆ್ಯಂಡ್ ಆ ಡಿಸೈನ್ ನೋಡೋಕ್ಕೆ ನಮ್ಮ ಚಿತ್ರದುರ್ಗದ ಜನತೆ ಅಂತೂ ಕಾಯ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ಪ್ರತಿ ವರ್ಷವೂ ಅಷ್ಟೇ ಡಿಸೈನ್ ಡೆಕೋರೇಷನ್ ಎಲ್ಲ ರೆಡಿ ಆಗ್ತಿದ್ದಂಗೆ ಬಂದು ಇಲ್ಲೆಲ್ಲ ಫೋಟೋ ತೊಗೊತಿರ್ತಾರೆ, ಫೋಟೋ ಸೆಕ್ಷನ್ ಎಲ್ಲ ಇರುತ್ತೆ. ಸೊ ಹಂಗಾಗಿ ಈ ವರ್ಷದ ನಮ್ಮ ಹಿಂದೂ ಮಹಾಗಣಪತಿನೂ ಭರ್ಜರಿಯಾಗಿ ರೆಡಿಯಾಗಿದೆ ಶೋಭಾಯಾತ್ರೆಗೆ. ಮತ್ತು ನಮ್ಮ ಸರ್ಕಲ್ ಕೂಡ ನಮ್ಮ ಏನು ಚಿತ್ರದುರ್ಗದ ಸರ್ಕಲ್ಗಳಿದಾವಲ್ಲ, ಮದಕರಿ ಸರ್ಕಲ್ ಆಗಿರ್ಬೋದು, ಒನಕೆ ಓಬವ್ವ ಸರ್ಕಲ್ ಆಗಿರ್ಬೋದು, ಸಂಗೊಳ್ಳಿರಾಯಣ್ಣ, ಕನಕ ಸರ್ಕಲ್ ಆಗಿರ್ಬೋದು, ಈ ಥರ ಎಲ್ಲ ಸರ್ಕಲ್ಗಳು ರೆಡಿ ಆಗ್ತಿದ್ದಾವೆ. ಅದರದ ವರ್ಕ್ ಎಲ್ಲ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಇವಾಗ ಫಸ್ಟಾಗಿ ನಮ್ಮ ಚಿತ್ರದುರ್ಗದ ಮದಕರಿ ಸರ್ಕಲ್ ಏನು ನೋಡಿದಿರಲ್ಲ, ಅದು ರೆಡಿ ಆಗ್ತಿದೆ. ಇದರ ಕಾನ್ಸೆಪ್ಟ್ ಬಂದುಬಿಟ್ಟು ನಿಮಗೆ ಈ ಯಾವ ರೀತಿ ಬರ್ತಿದೆ ಈ ವರ್ಷದ ಹಿಂದೂ ಮಹಾಗಣಪತಿಯ ಒಂದು ಶೋಭಾಯಾತ್ರೆಗೆ ಮದಕರಿ ಸರ್ಕಲ್ ಯಾವ ರೀತಿಯಲ್ಲಿ ಇದು ಏನೋ ಯಾವ ಕಾನ್ಸೆಪ್ಟಲ್ಲಿ ಮಾಡ್ತಾರಂತ ಈ ಒಂದು ವಿಡಿಯೋದಲ್ಲಿ ಲಾಸ್ಟಿಗೆ ಹೇಳ್ತೀನಿ. ಈ ಒಂದು ವಿಡಿಯೋ ಫುಲ್ ನೋಡೋದು ನಿಮಗೆ ಗೊತ್ತಾಗುತ್ತೆ ಏನು ಯಾವ ರೀತಿ ಯಾವ ಮಾದರಿಯ ಒಂದು ಡಿಸೈನ್ ಮಾಡ್ತಿದ್ದಾರೆ ಅಂತಂದು. ಸೊ ಹಂಗಾಗಿ ಈ ಒಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಗೈಸ್. ಆ್ಯಂಡ್ ಮತ್ತು ನಮ್ಮ ಚಿತ್ರದುರ್ಗದ ಆ್ಯಂಡ್ ನಗರ ದೇವತೆಗಳು ನಾಳೆ ಬರ್ತಿದ್ದಾವೆ. 9ನೇ ತಾರೀಕು ನಾಳೆ ನಗರ ದೇವತೆಗಳು ಬರ್ತಿದ್ದಾವೆ. ಎಲ್ಲ ದೇವತೆಗಳು ನಮ್ಮ ಚಿತ್ರದುರ್ಗಕ್ಕೆ ಆಗಮಿಸುತ್ತಿದ್ದಾವೆ. ಎಲ್ಲ ದೇವತೆಗಳು ಬಂದು ನಮ್ಮ ಗಣಪತಿಗೆ ಆಶೀರ್ವಾದ ಕೊಟ್ಟು ಎಲ್ಲ ಒಂದು ದೊಡ್ಡ ರೀತಿಯ ಹಬ್ಬನೇ ಆಗುತ್ತೆ ನಾಳೆ. ಮತ್ತು ಅದರ ಜೊತೆಗೆ ಅದರ ತಿರುಗಿ 10ನೇ ತಾರೀಕು ಗಣ ಹೋಮ, ಎಲ್ಲ ರೀತಿಯ ಹೋಮಗಳು ನಡೀತಿದ್ದಾವೆ ನಮ್ಮ ಗಣಪತಿ ಪೆಂಡಲಲ್ಲಿ. ಆಮೇಲೆ ಅದರ ನೆಕ್ಸ್ಟ್ 11ನೇ ತಾರೀಕು ಬೈಕ್ ರ್ಯಾಲಿ ಕೂಡ ಇದೆ. ನಮ್ಮ ಹಿಂದೂ ಮಹಾಗಣಪತಿಯ ಒಂದು ಬೈಕ್ ರ್ಯಾಲಿ ಕೂಡ ಇದೆ. ಅದರ ರೂಟ್ ಮ್ಯಾಪ್ ಕೂಡ ನೆಕ್ಸ್ಟ್ ಒಂದು ಅಪ್ಡೇಟ್ಗಳಲ್ಲಿ ಹಾಕ್ತೀನಿ, ಎಲ್ಲೆಲ್ಲಿಂದ ಯಾವ ರೀತಿ ಹೋಗೋದು ಏನು ಇರುತ್ತೆ ಅಂತಂದು. ಆಮೇಲೆ 12ನೇ ತಾರೀಕು ಒಂದು ಪೊಲೀಸ್ ರ್ಯಾಲಿ ಇರುತ್ತೆ. ಆಲ್ಮೋಸ್ಟ್ ಅಲ್ಲಿ ನೋಡ್ತೀರಾ ನೀವು, ಪ್ರತಿ ವರ್ಷದಂತೆ ಪೊಲೀಸ್ಗಳು ಬಂದೋಬಸ್ತ್ ಒಂದು ರ್ಯಾಲಿ ಮಾಡ್ತಾರೆ. ಅದಾಗ್ತಿದ್ದಂಗೆ 13ನೇ ತಾರೀಕು ಶೋಭಾಯಾತ್ರೆ ಇರುತ್ತೆ. ಸೊ ಹಂಗಾಗಿ ಈ ಒಂದು ವಾರ ಫುಲ್ಲು ಏನಿದೆಯಲ್ಲ, ಈ ಒಂದು ವಾರ ಫುಲ್ಲು ನಮ್ಮ ಹಿಂದೂ ಮಹಾಗಣಪತಿ ಅಪ್ಡೇಟ್ ಅಂತಲೇ ಅಪ್ಡೇಟು. ಯಾಕಂದರೆ ಅದ್ರ ಪ್ರೊಸೆಸಿಂಗ್ ತುಂಬ ಇರುತ್ತೆ. ಸೊ ಹಂಗಾಗಿ ನಮ್ಮ ಈ ವರ್ಷದ ಮದಕರಿ ಸರ್ಕಲ್ಲು ತುಂಬ ಹೈಲೈಟಾಗಿ ರೆಡಿ ಆಗ್ತಿದೆ. ಈ ಒಂದು ಯಾವ ರೀತಿ ಬರ್ತಿದೆ ಅಂತಂದು, ಯಾವ ರೀತಿಯಾಗಿ ಈ ವರ್ಷ ಡಿಸೈನ್ ಮಾಡ್ತಾರೆ ಅಂತ ನಿಮಗೇನಾದ್ರು ಗೊತ್ತಿದ್ದರೆ ಬೇಗ ಕಮೆಂಟ್ ಮಾಡಿ. ಈ ಒಂದು ಯಾವ ಡಿಸೈನ್ ಬರ್ತಿದೆ ಅಂತ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಹೇಳ್ತೀನಿ. ಆ್ಯಂಡ್ ಈಗಲೇ ಹೇಳ್ಬಿಟ್ರೆ ರಿವೀಲ್ ಮಾಡಿಬಿಟ್ರೆ ನಿಮ್ಗೊಂದು ಕ್ಯೂರಿಯಾಸಿಟಿ ಇರಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ವರ್ಕ್ ಆಗಲಿ, ಒಂದು ಸ್ವಲ್ಪ ಅರ್ಧ ವರ್ಕ್ ಆಗ್ತಿದ್ದಂಗೆ ನಿಮಗೆಲ್ಲ ಯಾವ ರೀತಿ ಬರ್ತಿದೆ ಏನು ಎತ್ತ ಅಂತ ಮಾಹಿತಿ ಕೊಡ್ತೀನಿ. ಸೊ ನಿಮಗೇನಾರ ಈ ವರ್ಷದ ಇದು ಮದಕರಿ ಸರ್ಕಲ್ ಯಾವ ರೀತಿ ಡಿಸೈನ್ ಆಗ್ತಿದೆ, ಯಾವ ಥರ ಬರ್ತಿದೆ ಅಂತ ನಿಮಗೇನಾರ ಮಾಹಿತಿ ಗೊತ್ತಿತ್ತು ಅಂತಂದರೆ ಬೇಗ ಕಮೆಂಟ್ ಹಾಕಿ. ಆ್ಯಂಡ್ ಫುಲ್ ವೀಡಿಯೋ ನಿಮಗೆ ಹಾಕ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಇದರ ಒಂದು ಅಪ್ಡೇಟ್ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ಬರ್ತಿರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತೀರಿ. ಪ್ರತಿಯೊಂದು ಅಪ್ಡೇಟ್ ಕೊಡ್ತಾನೆ ಹೋಗ್ತೀನಿ. DJ ಅಪ್ಡೇಟ್ ಬೇಕು ಅಂದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ DJ ಅಪ್ಡೇಟ್ ಕೊಡ್ತಿದ್ದೀನಿ. ಬಾಯ್ ಬಾಯ್.